ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ಹೇಗಿತ್ತಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನ ಮಾತು ಎಪಿಸೋಡ್ ನೋಡಿದ್ಮೇಲೆ ಇವ್ರು ತಪ್ಪು ಮಾಡಿದ್ರು ಮರೆ, ಇವ್ರು ಕರೆಕ್ಟ್ ಮಾಡಿದ್ರು, ಸೂಪರ್ ಆಗಿತ್ತು ಅಂತ ಯಾವ ಸಿಚುವೇಶನ್ ಯಾರು ಅನ್ಸಿದ್ರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬರ್ದಾಕಿ ನೋಡೋಣ ಯಾರಿಗೆಲ್ಲ ಜಾಸ್ತಿ ಎಲ್ಲ ಕಮೆಂಟ್ಸ್ ಬರ್ತಾವಂತ. ಅದೇ ರೀತಿಯಾಗಿ ಇವತ್ತು ಎಪಿಸೋಡ್ ಅಲ್ಲಿ ಕೆಲವ್ರನ್ನ ಅಪ್ರಿಸಿಯೇಷನ್ಸ್ ಮಾಡ್ಬೋದು, ಕೆಲವ್ರನ್ನ ಏನ್ ಗುರು ಇವರು ಅಂತ ಹೇಳ್ಬೋದು. ಅದ್ರಲ್ಲಿ ಎಸ್ಪೆಷಲಿ ರಾಶಿಕ್ ಅವರು ಉಸ್ತುವಾರಿ ಉಲ್ಟಾ ಪಲ್ಟಾ ಮಾಡಿ ಏನೇನೋ ಮಾಡಿದ್ರಪ್ಪ. ಏನಪ್ಪ ಉಸ್ತುವಾರಿ ಅಂತ ಈ ಕಡೆ ಹೇಳಿದ್ರೆ ಇವ್ರ ಬಗ್ಗೆ ಕೇಳ್ತಾರೆ, ಆ ಕಡೆ ಹೇಳಿದ್ರೆ ಅವ್ರ ಬಗ್ಗೆ ಕೇಳ್ತಾರೆ, ಅವ್ರು ಒಂದ್ ನಿರ್ಧಾರ ತಗೊಂತಾರೆ, ಮತ್ತೆ ಬಿಗ್ ಬಾಸ್ ಒಂದ್ ನಿರ್ಧಾರ ಹೇಳ್ತಾರೆ. ಏನ್ ಗುರು ಇವ್ರು ಉಸ್ತುವಾರಿ ಅಂತ ಅನಿಸ್ತಾ ಇತ್ತು. ಅದೇ ರೀತಿಯಾಗಿ ನಾಮಿನೇಷನ್ ಅಂತ ಬಂದಾಗ ಕ್ಲಿಯರ್ ಕಟ್ ಆಗಿ ಇವರು ಫೇವರಿಸಮೇ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಧನುಷ್ ಹೇಳ್ತಾರೆ ಸೇಫ್ ಗೇಮ್ ಅಂತ. ಈಗ ನೋಡಿ, ಸೂರಜ್ ಅವ್ರನ್ನ ಸೇವ್ ಮಾಡ್ತಾರೆ, ಅಶ್ವಿನಿ ಅವ್ರು ಸೇವ್ ಮಾಡ್ತಾರೆ, ರಜತ್ ಅವ್ರನ್ನ ಸೇವ್ ಮಾಡ್ತಾರೆ. ಇದು ಯಾವ ಲೆಕ್ಕ ಗುರು? ಅಂದ್ರೆ ಅವ್ರಿಗೆ ಫೇವರ್ ಆಗಿರೋರೆಲ್ಲ ಸೇವ್ ಮಾಡ್ಕೊಂತ ಬರ್ತಾರೆ, ಧನುಷ್ ಸೇವ್ ಮಾಡ್ತಾರೆ. ಇಲ್ಲಿ ಕೇವಲ ಕಾವ್ಯ ವಿಷಯ ಬಂದಾಗ ಮಾತ್ರ ಡಿಫ್ರೆಂಟ್ ಆಗಿತ್ತು ಅನ್ನೋದು ಬಿಟ್ರೆ ಇನ್ನು ಹೀರೋರು ಎಲ್ಲರೂ ಸೇವ್ ಮಾಡ್ಕೊಂಡ್ರು. ಅದು ಎಕ್ಸ್ಪೆಷಲಿ ಗಿಲ್ಲಿ ಅವನ್ನ ನಾಮಿನೇಟ್ ಮಾಡಿ ಕೊಟ್ಟ ರೀಸನ್ಸ್ ತುಂಬಾ ಕಳಪೆ ಆಗಿತ್ತು, ವರಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಅದನ್ನೇ ರೀಸನ್ಸ್ ಕೊಡ್ತಾರೆ, ಕ್ಯಾಪ್ಟನ್ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅದೇನಪ್ಪ ಕಳಪೆ ಕಾಮಿಡಿ ಮಾತಾಡ್ತಾರೆ, ಕ್ಯಾಪ್ಟನ್ಗೆ ಎದುರು ಮಾತಾಡ್ತಾರೆ, ಕೆಲಸ ಮಾಡಲ್ಲ. ಫಸ್ಟ್ ವಾರದಿಂದ ನೋಡ್ಕೊಂಡ್ ಬಂದಿವಿ, ಈಗಲೂ ಕೂಡ ಅದನ್ನೇ ಕಾರಣ ಕೊಡ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಯಾರನ್ನ ಧನು ಅವ್ರನ್ನ ಸೇವ್ ಮಾಡ್ತಾರೆ, ರಜತ್ ಅವ್ರ ಸೇವ್ ಮಾಡ್ತಾರೆ. ರಘು ಅವರು ರಜತ್ ಅವ್ರಕ್ಕಿಂತ ಕೆಳಗಿದಾರ? ಅಲ್ಲ ಗುರು, ಪಾಪ 50-60 ದಿನ ಬಿಗ್ ಬಾಸ್ ಮನೆಗೆ ಮಣ್ಣು ಹೊತ್ತಿದ್ದಾರೆ, ಅವ್ರನ್ನ ತಗೊಂಡೋಗಿ ನಾಮಿನೇಟ್ ಮಾಡಿದ್ರೆ ರಜತ್ ಅವ್ರನ್ನ ಸೇವ್ ಮಾಡ್ತಾರೆ ಅಂದ್ರೆ ಇದು ಯಾವ ಲೆಕ್ಕ? ಸೂರಜ್ಗೆ ರಾಶಿಗೆ ಜಗಳ ಆಡೋಕೆ ಕಾರಣ ಗಿಲ್ಲಿ ಅಂತೆ. ಆ ಕಾರಣಕ್ಕೆ ನಮ್ಮಿಬ್ಬರ ಸಂಬಂಧ, ನಮ್ಮಿಬ್ಬರ ಫ್ರೆಂಡ್ಶಿಪ್ ಹಾಳಾಯ್ತು, ಆ ಕಾರಣಕ್ಕೆ ನೀವು ನಾಮಿನೇಟ್ ಮಾಡ್ತೀನಿ ಅಂತ ಹೇಳೋಂಗಿತ್ತಲ್ಲಿ. ಕ್ಲಿಯರ್ ಕಟ್ ಆಗಿ ನೋಡ್ಬೇಕಂದ್ರೆ ಖಂಡಿತವಾಗ್ಲು ಅದೇ ಅನಿಸ್ತಾ ಇತ್ತು. ರಾಶಿಕಾರ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ, ಈ ವಾರ ಏನಾದ್ರೂ ವ್ಯಕ್ತಿತ್ವದಲ್ಲಿ ಏನಾದ್ರು ಚೇಂಜಸ್ ಎಲ್ಲ ಆದ್ರೆ ರಾಶಿಕ್ ಅವರಿಗೆ ಗುಡ್ ಪ್ಲಸ್ ಆಗುತ್ತೆ, ಒಳ್ಳೆ ಸ್ಟ್ರಾಟಜಿ ಆಗುತ್ತೆ, ಟಾಪ್ 5 ಬರೋ ಚಾನ್ಸಸ್ ಇರುತ್ತೆ ಅಂತ ತುಂಬಾ ಸಲ ಹೇಳಿದ್ದೆ ಈ ವಾರದಲ್ಲೇ. ಬಟ್ ಅದು ಎಲ್ಲೂ ವರ್ಕೌಟ್ ಆಗಿಲ್ಲ, 100% ಫ್ಲಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಉಸ್ತುವಾರಿ ಆಗಿರ್ಬೋದು, ಕ್ಯಾಪ್ಟನ್ ನಿರ್ಧಾರಗಳು ಆಗಿರ್ಬೋದು, ಯಾವುದು ವರ್ಕೌಟ್ ಆಗಿಲ್ಲ, ಎಲ್ಲ ಫ್ಲಾಪ್ ಆಯ್ತು. ಟೋಟಲ್ ಆಗಿ ಟಾಸ್ಕ್ ಮಾತ್ರ ಚೆನ್ನಾಗಿ ಆಡ್ತಾರೆ, ವ್ಯಕ್ತಿತ್ವದಲ್ಲಿ ಏನವೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಇವ್ರು ಯಾರು ಟಾಸ್ಕ್ ಬಗ್ಗೆ ಮಾತಾಡೋಣ. ಎಲ್ಲ ಆದ್ಮೇಲೆ ನಾಮಿನೇಟ್ ಮಾಡ್ತಾರೆ. ಗಿಲ್ಲಿ ರಘು ಒಂದು ಟೀಮ್ ಅಲ್ಲಿ ಇರ್ತಾರೆ, ಅದಕ್ಕೆ ಸಾರ್ಥಾಗಿ ಸೂರಜ್ ಅವರು ಬರ್ತಾರೆ. ಆ ಕಡೆ ಬಂದ್ಬಿಟ್ಟು ರಜತ್ ಅವರು, ಮಾಳು ಮತ್ತೆ ಧನುಷ್ ಅವರು ಇರ್ತಾರೆ. ಅವ್ರು ಗೆಲ್ಲಕ್ಕಾಗಲ್ಲ. ಟಾಸ್ಕ್ ಸ್ವಲ್ಪ ಈಜಿ ಇತ್ತಾ? ಇಲ್ಲ, ಕಷ್ಟನೇ ಇತ್ತು. ಬಾಲ್ ಹಾಕ್ಬೇಕು. ರಘು ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ರು, ಎಕ್ಸಲೆಂಟ್ ಅಂತ ಹೇಳ್ಬೋದು. ಟಾಸ್ಕ್ ಅಷ್ಟು ಚೆನ್ನಾಗಿ ಟಾಸ್ಕ್ ಆಡಿದ್ರು, ತುಂಬಾ ಚೆನ್ನಾಗಿ ವಿನ್ ಆಗ್ತಾರೆ. ಗಿಲ್ಲಿ ಮತ್ತೆ ಸೂರಜ್ ಹಾಗೂ ರಘು ಅವರ ಒಂದು ಸೆಲೆಬ್ರೇಷನ್ಸ್ ಸಖತ್ತಾಗಿ, ಅದ್ಭುತವಾಗಿ, ಅಮೇಜಿಂಗ್ ಆಗಿ, ಆಕರ್ಷಕವಾಗಿ, ಅದ್ಭುತವಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಈ ಬಣ್ಣ ಟಾಸ್ಕ್, ಡ್ರಮ್ ನೀರಿನ ಟಾಸ್ಕ್ ಅಲ್ಲಿ ಉಸ್ತುವಾರಿ ಮಾಡೋ ನಿರ್ಧಾರಗಳು ಹೇಗಿತ್ತು ಅಂದ್ರೆ ತುಂಬಾ 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 ಕಳಪೆ ಆಗಿತ್ತು. ಎಕ್ಸ್ಪೆಷಲಿ ಆ ಡ್ರಮ್ ಟಾಸ್ಕ್ ಅಲ್ಲಿ ಕಾವ್ಯ ಮತ್ತು ಅಶ್ವಿನಿ ಅವರು ಜಗಳ ಆಡಿದಾಗ ಏನಾಗ್ತಿತ್ತು ಅಂದ್ರೆ, ಇವ್ರೇನೋ ಒಂದು ಕೊಡ್ತಾರೆ, ಅವನೇನೋ ಸ್ಟ್ರಾಟಜಿ ಮಾಡ್ತಾರೆ, ಇವ್ರೇನೋ ಮಾತಾಡ್ತಾರೆ, ಅವ್ರಿಬ್ರೇನೋ ಮಾತಾಡ್ತಾರೆ. ಮಧ್ಯದಲ್ಲಿ ಉಸ್ತುವಾರಿ ಉಲ್ಟಾ ಪಲ್ಟಾ ಮಾಡಿ ಕೊನೆಗೆ ಟೈಮ್ ಮಾಡ್ಬಿಟ್ರು. ಟೈಮ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಬ್ರು ನಾಮಿನೇಟ್ ಆದ್ರು ಅಂತ ಹೇಳ್ತಾರೆ ಬಿಗ್ ಬಾಸ್ ಕಡೆಯಿಂದ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾವ್ಯ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಬ್ರದರ್ ಆದ್ಮೇಲೂ ಕೂಡ, ಊಟಲ್ಲ ಸೌಂಡ್ ಆದ್ಮೇಲೂ ಕೂಡ ನನ್ ಮೈ ಮೇಲೆ ಕುತ್ಕೊಂಡಿರ್ತಾರಂತ. ಇಲ್ಲಿ ಏನ್ ಗೊತ್ತಾ, ಟಾಸ್ಕ್ ಅಂದ್ರೆ ಬಂದ್ರೆ 100% ಅಶ್ವಿನಿ ಕೂಡ ತುಂಬಾ ಚೆನ್ನಾಗ್ ಆಗ್ತಾರೆ, ನೋ ಡೌಟ್, ಒಪ್ಕೊಂಡ್ಲೇಬೇಕು. ಆದ್ರೆ ಮಾತೊಂದ ಬಂದಾಗ ಇವ್ರು ಎಡುತ್ತಾ ಇದಾರೆ ಗುರು. ಏನ್ ಗೊತ್ತಾ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ಮಾತಾಡ್ತೀನಿ, ಬದಲಾಗಿದ್ದೀನಿ, 2.0 ಇದೆ 2.0 ಇದೆ ಅಂತೆಲ್ಲ ಹೇಳ್ಕೊಂಡ್ ಬರ್ತಾರೆ. ಬಟ್ ಆ 2.0 ಎಲ್ಲೂ ಕಾಣ್ತಾ ಇಲ್ಲ. ಒರಿಜಿನಾಲಿಟಿ ಅಲೆಗಿದೆ. ಅಹಂಕಾರ, ಅಧಿಕಾರ, ಈಗೋ ಎಲ್ಲನೂ ಹಂಗೆ ಇದೆ. ಮನ್ಸಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ಕೊಂತ ಇದಾರೆ. ಬಟ್ ಅದು ಕಂಟ್ರೋಲ್ ಆಗಲ್ಲ, ಬರಸ್ಟ್ ಹಾಗೆ ಆಗ್ಬಿಡುತ್ತೆ ಸಿಚುವೇಶನ್ ಅಂತ ಬಂದಾಗ ಅಂತ ನನ್ಗೆ ಅನಿಸ್ತಾ ಇತ್ತು. ಎಸ್ಪೆಷಲಿ ಅಲ್ಲಿ ಕಾವ್ಯ ಹೇಳ್ತಾರೆ, ಯಾವತ್ತು ನಿಯತ್ತಾಗಾಡಲ್ಲ, ಬರೀ ಇದನ್ನೇ ಕೆಟ್ಟದಾಗಿ ಆಡ್ತಾರ ಅಂತ ಅಶ್ವಿನಿ ಅವ್ರು ಹೇಳ್ತಾ ಇದ್ರು. ಬಟ್ ಅಲ್ಲಿ ಅಶ್ವಿನಿ ಗೌಡ ಡಿಫೆಂಡ್ ಮಾಡ್ಬೋದಾಗಿತ್ತು, ಯಾವ ರೀತಿ ಆಗಿದೆ, ಏನ್ ಮಾಡಿದೆ, ಆ ಟಾಸ್ಕ್ ಅಂತ ಬಂದಾಗ ಈ ರೀತಿಯಲ್ಲಿ ಆಗ್ತವೆ ಹಾಗೆ ಅಂತೆಲ್ಲ ಹೇಳ್ಬೋದಿತ್ತು. ಹೇಳಿದ್ರು ಕೂಡ ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ಆಯ್ತು ಹೋಗಮ್ಮ ಅಂದ್ರು. ಆಯ್ತು ಹೋಗಮ್ಮ ಅಂದ್ರೆ ಅಲ್ಲಿ ತಪ್ಪು ಪದ ಇತ್ತ? ನನಗಂತೂ ಗೊತ್ತಾಗ್ಲಿಲ್ಲಪ್ಪ ಖಂಡಿತವಾಗ್ಲು. ಅದ್ರಲ್ಲಿ ತಪ್ಪೇನಿದೆ? ಹೋಗಮ್ಮ ಅಂದ್ರೆ ತಪ್ಪೇನಿದೆ? ಅದಕ್ಕೆ ನೀವೇನನ್ಬೇಕು, ಹೋಗಮ್ಮ ಪಗಮ್ಮ ಎಲ್ಲಂಗ ಮಾತಾಡಬೇಡ, ಕರೆಕ್ಟಾಗಿ ಮಾತಾಡು, ಇದು ಮಾತಾಡು, ಪರವಾಗಿಲ್ಲ ಬಿಡು. ಇಷ್ಟು ದಿನ ಮೇಡಮ್ ಅಂತ ಇದ್ರು, ಇವಾಗ ಹೋಗಮ್ಮ ಅಂತ ಸಿಟ್ಟು ಬರುತ್ತೆ, ಆ ಕಾರಣಕ್ಕೆ ಆ ರೀತಿ ಮಾತಾಡಿದೆ ಅಂತೆಲ್ಲ ಅನ್ಕೋಣ.
ಬಟ್ ನೀವೇನು ಮಾಡ್ತೀರಾ, ಹೋಗಮ್ಮ ಅಂತೇಳಿ ನಿಮ್ಮ ಅಮ್ಮಗೆ ಹೇಳ ಅಂತೀರ. ಇಲ್ಲಿ ಮನೆ ವಿಚಾರ ಯಾಕೆ, ಮನೆಯವರ ವಿಚಾರ ಯಾಕೆ, ಅಮ್ಮನ ವಿಚಾರ ಯಾಕೆ? ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ ಹೇಳು, ನಿಮ್ಮ ಫ್ಯಾಮಿಲಿಗೆ ಹೇಳು, ನಿಮ್ಮ ಕುಟುಂಬದವ್ರಿಗೆ ಹೇಳು ಅಂತ ಅಂದಾಗ ಏನಾಗುತ್ತಂದ್ರೆ ಯಾರಿಗಾಗ್ಲಿ ಕೋಪ ಬರುತ್ತೆ. ಖಂಡಿತವಾಗ್ಲೂ ಅದು ಕೋಪ ಬಂದಿದ್ದು ಕೂಡ ಸತ್ಯ ಕಾವ್ಯ ಅವರಿಗೆ. ನೀವು ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು, ಅವಶ್ಯಕತೆನೇ ಇರಲಿಲ್ಲ, ಮನೆಯವ್ರು ತಗೊಂಬೋ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ರಜತ್ ಅವ್ರು ಅದೇ ಪಾಯಿಂಟ್ ರೈಸ್ ಮಾಡಿದ್ದು, ಅವಶ್ಯಕತೆ ಇತ್ತಾ, ಇರಲಿಲ್ಲ. ಬೇಕಂತಾರೆ ಸುಮ್ಮನೆ ಮಾತಾಡ್ತದೆ ಅಂತ ಅನಿಸ್ತಾ ಇತ್ತು. ಅದಾದ್ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅಶ್ವಿನಿ ಅಂದ್ರೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ಗೆಟ್ಲ ಅಷ್ಟೇ, ಹೋಗಲ್ಲೇ ಇವೆಲ್ಲ ಬರ್ತಾ ಇತ್ತು ಮಾತುಗಳು. ಬದಲಾಗಿದ್ದೀನಂತ ಮಾತಿಗೆ ಮಾತ್ರನೇ. ಅದೇ ರೀತಿಯಾಗಿ ಕಾವ್ಯ ಅವರು ಯಾವಾಗ ಹೇಳೋದು, ನಾಯಿ ಬಾಲ ಡೊಂಕೆ ಇದ್ದಂಗೆ ಹಾಗೆ ಹೀಗೆ ಅಂತ, ಹೋಗ್ಲಿ ಬಿಟ್ಬಿಡು ಅಂತ ಹೇಳ್ತಾ ಇದ್ರು. ಫ್ಯಾಮಿಲಿ ವಿಷಯಗಳ ತರಬಹುದಾಗಿದೆ ಅಂತ ರಜತ್ ಅವರು ಪಾಯಿಂಟ್ ರೈಸ್ ಮಾಡ್ತಾರೆ. ಅದೇ ರೀತಿಯಾಗಿ ಅಶ್ವಿನಿ ಅವರು ತಪ್ಪ, ಕಾವ್ಯ ತಪ್ಪ ಅಂದ್ರ ಐ ಥಿಂಕ್ ಇವ್ರು ಕೂಡ ಕಾವ್ಯ ಅವರು ಕೂಡ ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು ನಿನ್ನೆ ಅಂತ ಅನಿಸ್ತಾ ಇತ್ತು. ಕಾರಣ ಏನಂದ್ರೆ, ಈಗ ಅಶ್ವಿನಿ ಗೌಡ ಅವರು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿದ್ವಿ, ಅದೇ ರೀತಿಯಾಗಿ ಮಾತಾಡ್ತಾರೆ. ಬಟ್ ಕಾವ್ಯ ಅವರು ಈ ರೀತಿ ಮಾತಾಡಿದ್ದು ಕಡಿಮೆ. ನಾನು ಎಲ್ಲರಿಗೂ ಮರ್ಯಾದೆ ಕೊಡ್ತೀನಿ, ಅಶ್ವಿನಿ ಗೌಡ ಮಾತ್ರ ನಾನು ಮರ್ಯಾದೆ ಕೊಡಲ್ಲ ಅಂತ ಕಾವ್ಯ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಬಟ್ ಏನಾಗುತ್ತೆ ಅಂದ್ರೆ, ಆ ಕಡೆ ವ್ಯಕ್ತಿ ಆ ರೀತಿ ಮಾತಾಡಿದಾಗ ನೀವು ಅದೇ ರೀತಿ ಮಾತಾಡಿದ್ರೆ ನಿಮ್ಗೂ ಅವ್ರಿಗೆ ವ್ಯತ್ಯಾಸ ಏನಿರುತ್ತೆ ಹೇಳಿ, ಇಬ್ರು ಸೇಮ್ ಆಗ್ಬಿಡ್ತಾರಲ್ಲಿ. ಆದ ಕಾರಣ ಕಾವ್ಯ ಒಂದು ಸ್ವಲ್ಪ ಹೆವಿ ಮಾತಾಡ್ದ ಅಂತ ಅನಿಸ್ತಾ ಇತ್ತು ನಿನ್ನೆ. ಬಟ್ ಅವ್ರು ಮಾತಾಡಿದ ಸರಿ ಇದೆ ಅಂದ್ರೆ ಸ್ಟ್ಯಾಂಡ್ ತಗೊಂಡು ಚೆನ್ನಾಗಿದೆ. ಅಮ್ಮನ ಬಗ್ಗೆ ಎಲ್ಲ ಮಾತಾಡಬಾರ್ದು, ಸ್ಟ್ಯಾಂಡ್ ತಗೊಂಡು ಚೆನ್ನಾಗಿದೆ. ಬಟ್ ಏಕವಚನ ಅದು ಇದು ಮಾತಾಡಿದಾಗ ತಪ್ಪಿತ್ತು. ಅಂದ್ರೆ ಸ್ಟಾರ್ಟ್ ಆಗಿದ್ದು ಈ ಕಡೆಯಿಂದ, ಎಂಡ್ ಆಗಿದ್ದು ಆ ಕಡೆಯಿಂದ. ಅವರು ಮಾಡಿದ್ರು ನೀವು ಮಾಡೋದಕ್ಕೆ ಅಲ್ಲಿ ವ್ಯತ್ಯಾಸ ಇರಲ್ಲ ಅಂತ ಒಂದೊಂದು ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಇನ್ನು ಅದಾದ್ಮೇಲೆ ಟಾಸ್ಕ್ ಅಲ್ಲಿ ರಘು ಗಿಲ್ಲಿ ಗೆಲ್ತಾರೆ, ಎಕ್ಸ್ಪ್ರೆಷನ್ ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನು ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ರಕ್ಷಿತಾ ಧ್ರುವ ಅಂತ ಸೀಕ್ರೆಟ್ ರೂಮ್ ಇಂದ ನೋಡ್ತಾ ಇದ್ರು. ಗಿಲ್ಲಿ ಗೆದ್ದಾಗ ಸೆಲೆಬ್ರೇಷನ್ಸ್ ನೋಡ್ಬೇಕಾಗಿತ್ತು. ನಮ್ಮ ರಕ್ಷಿತ್ ಅವ್ರದ್ದು ಸೂಪರ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಇಲ್ಲಿ ಎಕ್ಸ್ಪೆಷಲಿ ಧ್ರುವಂತ್ ಅವರು ರಕ್ಷಿತ್ ಅವರು ಇಬ್ರು ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಗಿಲ್ಲಿ ಗೆಲ್ಬೇಕು ಅಂತ. ಅದ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ತುಂಬಾ ಹಿಲೇರಿಯಸ್ ಆಗಿರ್ಬೋದು, ಸ್ವಲ್ಪ ಓವರ್ ಆಕ್ಟಿಂಗ್ ಆಗಿರ್ಬೋದು, ನಾಟಕ ಆಗಿರ್ಬೋದು ಅಂತ ತಗೊಂಡಾಗ ಚೈತ್ರ ಕುಂದಾಪುರ ಅವರು ಏನಕ್ಕಮ್ಮ ಏನೆಲ್ಲ ತಪ್ಪು ಮಾಡ್ತಾರೆ, ಮೊನ್ನೆ ತಪ್ಪು ಮಾಡಿದ್ರೆ ಹೋಗಿ ಅಶ್ವಿನಿ ಅವರು ಸಾರಿ ಕೇಳ್ಕೊಂಬಂದ್ರಿ. ಇವತ್ತೆಲ್ಲ ಏನೇನೆಲ್ಲ ಮಾತಾಡ್ತಾ ಇದ್ರಿ, ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತೀರಾ, ಕುಟುಂಬ ಬಗ್ಗೆ ಎಲ್ಲ ಮಾತಾಡ್ತೀರಾ. ಅದಾದ್ಮೇಲೆ ಗೊಳೋ ಅಂತ ಹೇಳ್ತೀರಾ. ಎಷ್ಟು ಸಲ ಗುರು ಅಳ್ತಾ ಇದ್ದಿದ್ದು, ಒಂದ್ಸಲ ದೇವ್ರ ಹತ್ರ ಹೋಗಿ ಹೇಳ್ತಾರೆ, ಸೋಫಾ ಮೇಲೆ ಕುತ್ಕೊಂಡು ಹೇಳ್ತಾರೆ, ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಹೇಳ್ತಾರೆ, ಇನ್ನೊಂದ್ ಕಡೆ ಕುತ್ಕೊಂಡು ಹೇಳ್ತಾರೆ. ಅಪ್ಪ ಇದ್ರ ಬಗ್ಗೆ ರಾಶಿಗಳು ಮಾತು ಹೇಳ್ತಾರೆ. ಸಖತ್ತಾಗಿ ನಾಟಕ ಮಾಡ್ತಾರೆ ಇವಮ್ಮ, ಸಖತ್ತಾಗಿ ಇದು ಮಾಡ್ತಾರೆ ಅಂತ ಅದು ನಿಜಾನೇ ಅನಿಸ್ತಾ ಇತ್ತು. ಚೈತ್ರಕ್ಕೆ ಯಾಕಕ್ಕ ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಕೆಲವು ಜನ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ. ನನ್ಗೇನ್ ಗೊತ್ತಾ, ಇವರು ಕ್ಲಿಯರ್ ಕಟ್ ಆಗಿ ನಾಟಕ ಮಾಡ್ತಾ ಇದಾರೆ, ನಾಟಕ ರೀತಿ ತರ ಆಡ್ತಾ ಇದಾರೆ ಅಂತ ಅನಿಸ್ತಾ ಇತ್ತು. ಅಲ್ಲಿ ಅವಶ್ಯಕತೆ ಇರ್ಲಿಲ್ಲ. ಮಾಡೋದೆಲ್ಲ ಮಾಡ್ಬಿಡ್ತೀರ, ಮತ್ತೆ ಅಳ್ತಾ ಇರ್ತಾರ, ನಾನು ಹಂಗೆ ನಿನಗೆ ನಮ್ಮ ಅತ್ತೆ ಮಾವ ನೋಡಲ್ವಾ, ನನ್ನ ಗಂಡ ನೋಡಲ್ವಾ, ಅಂದ್ರೆ ನೀವು ಸುಳ್ಳು ಹೇಳ್ತಾರ, ಸುಳ್ಳಿ ಅನ್ನೋದಕ್ಕೆ ಅಂತೆಲ್ಲ ಅಂತ ತಗೊಂಡಾಗ ನಂಗೆ ಅದೇ ಅನಿಸ್ತಾ ಇತ್ತು. ಬಟ್ ಗಿಲ್ಲಿ ಅವ್ರ ಹತ್ರ ಯಾರಾದ್ರೂ ಹಿಡ್ಕೊಂಡ್ರೆ ಮಾತ್ರ ಕರೆಕ್ಟ್ ಆಗಿ ಕೊಡ್ತಾ ಇರ್ತಾನೆ. ಅವ್ರ ಮಾತಿಗೆ ಮತ್ತೆ ಮಾತೇ ಆಡ್ಬಾರ್ದಾಗಿತ್ತು. ಗಿಲ್ಲಿ ನನ್ನ ಬಗ್ಗೆ ನಾನು ಮಾತಾಡಲ್ಲ, ನಿನ್ ಬಗ್ಗೆ ನೀನ್ ಮಾತಾಡಬೇಡ, ನನ್ನ ಬಗ್ಗೆ ನೀನ್ ಮಾತಾಡಬೇಡ, ನಿನ್ ಬಗ್ಗೆ ನಾನು ಮಾತಾಡಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಶುಕ್ರವಾರ ಹುಷಾರ್ತಿರಲ್ಲ ಯಾಕೆ, ಅದೇ ರೀತಿಯಾಗಿ ಉಪವಾಸ ಆಗಿತ್ತು, 7 ಸಲ ಕಳಪೆ ಹೋಗಿದ್ರೆ, ಇವೆಲ್ಲಾನು ಅಲ್ಲೇನು ರಜತ್ತನ್ ಹೇಳ್ಕೊಡ್ತಿರಲಿಲ್ಲ. ಬಟ್ ಗಿಲ್ಲಿ ಅವರು ಹೇಳ್ಕೊಂತ ಇದ್ರು, ಟ್ರಿಗರ್ ಮಾಡ್ತಾ ಇದ್ರು. ಆ ಟ್ರಿಗರ್ ಆಗ್ಬಿಟ್ರು ಚೈತ್ರಕ್ಕ, ಜಾಸ್ತಿ ವಾಯ್ಸ್ ರೈಸ್ ಮಾಡ್ಕೊಂತ ಇದ್ರು ಅಂತ. ಖಂಡಿತವಲ್ಲ ನಕ್ಕು ಸಾಕಾಯ್ತು. ಆ ಟೈಮಲ್ಲಿ ಅಂತೂ ಆ ರೀತಿ ಎಲ್ಲ ಹೇಳ್ತಾ ಇದ್ರು ಗಿಲ್ಲಿ ಚೈತ್ರ ಅವರಿಗೆ. ಮೋಸ್ಟ್ ಆಫ್ ದ ಎಪಿಸೋಡ್ ತುಂಬಾ ಇದು ಹೈಲೈಟ್ ಇತ್ತು ಅಂತ ಹೇಳ್ಬೋದು. ಸಖತ್ತಾಗಿ ಉರಿಸ್ತಾ ಇದ್ರು ಗಿಲ್ಲಿ ರಕ್ಷಿತಾ ಅವರಿಗೆ. ಬರ್ನ್ ಆಗ್ಬಿಟ್ರ ಅಂತ ಹೇಳ್ಬೋದು. ರಕ್ಷಿತಾ ಅಂತ ಚೈತ್ರ. ಆ ರೀತಿ ಇತ್ತು, ಸಖತ್ತಾಗಿತ್ತು ಎಪಿಸೋಡ್. ಆಲ್ಮೋಸ್ಟ್ ಅಲ್ಲಿ ನಿನ್ನ ಎಪಿಸೋಡ್ ನಡೀತಿದ್ದೇನೆ ರಿಪೀಟ್ ಮ್ಯಾಚ್ ಅಲ್ಲಿ ಆಡ್ತಾ ಇದ್ರು. ಟಾಸ್ಕ್ ಬಂಡ್ರಮ್ ಟಾಸ್ಕ್ ಆದ್ರೂ ಕೂಡ ಕೊನೆಗೆ ರಿಸಲ್ಟ್ ಒಳ್ಳೇದು ಬರಲೇ ಇಲ್ಲ. ಉಸ್ತುವಾರಿ ಉಲ್ಟಾ ಪಲ್ಟಾ, ಕ್ಯಾಪ್ಟನ್ ಕಳಪೆ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಚೈತ್ರ ಅವರ ನಾಟಕ ಆಗಿತ್ತು. ಅಶ್ವಿನಿ ಅವರು ಬರೆಸ್ಟ್ ಆಗ್ತಾರೆ, ಅವ್ರು ಚೇಂಜ್ ಆಗಲ್ಲ, ಚೇಂಜ್ ಆಗಕ್ಕೆ ಚಾನ್ಸಸ್ ಇಲ್ಲ. ಚೇಂಜ್ ಆಗೋರು ಈ ತರ ವರ್ತನೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ನಾಟಕ ಪಾಟ್ಕ ಅಂತ ಎಲ್ಲ ಬೇಡ, ಬಟ್ ಅದೇ ರೀತಿ ಟ್ರೈ ಮಾಡ್ತಾ ಇದಾರೆ. ಅವ್ರ ಕೈಲಿ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಹೇಳ್ಬೋದು, ಅವ್ರ ಕೈಲಿ ಆಗ್ತಾನೇ ಇಲ್ಲ. ಟ್ರೈ ಮಾಡ್ತಾ ಇದಾರೆ. ರಜತ್ ಅವ್ರು ಪರವಾಗಿಲ್ಲ, ಸೂರಜ್ ಪರವಾಗಿಲ್ಲ ಟಾಸ್ಕ್ ಅಲ್ಲಿ, ರಘು ಅವರು ಎಕ್ಸಲೆಂಟು. ಅದಾದ್ಮೇಲೆ ಡ್ರಮ್ ಟಾಸ್ಕ್ ಅಲ್ಲಿ ಎಲ್ಲರೂ ಓವರ್ ಮಾಡ್ತಾ ಇದ್ರು. ಧನು ಸ್ಪಂದನ ತಗೊಂಡಾಗ ಇಲ್ಲಿ ಎಕ್ಸ್ಪೆಷಲಿ ಧನು ಮತ್ತೆ ಮಾಳು ಮತ್ತೆ ಸ್ಪಂದನ ಅವ್ರ ಬಗ್ಗೆ ಮಾತಾಡಲೇಬೇಕು. ಇವರು ಟಾಸ್ಕ್ ಆಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಬಟ್ ಇವತ್ತು ಗುಡ್ ಟ್ರೈ, ಚೆನ್ನಾಗಿ ಆಡಿದ್ರು, ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಏನ್ ಮಾಡ್ತಾರೆ, ಫಲಿತಾಂಶನೇ ಬರಲಿಲ್ಲ. ಧನು ಅವರು ಸ್ಪಂದನ ಕೈ ಹಿಡ್ಕೊಂಡು ಎಳಿತಾನೆ ಇರ್ತಾರೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಆಗ್ತಾ ಇತ್ತು. ಎಪಿಸೋಡ್ ಅಲ್ಲಿ ಆಗಿದ್ದು ಇದೆ.
ಬಟ್ ಕಾವ್ಯ ಅವರು ಅದೊಂದು ಸ್ಟಿಕ್ ಇರುತ್ತೆ, ಡ್ರಮ್ ಸ್ಟಿಕ್ ತಗೊಂಡ್ಬಂದು ಮತ್ತೆ ಇಡ್ತಾರೆ. ಅದು ಇಡಬಾರ್ದಾಗಿತ್ತು ಅಂತ ಅನಿಸ್ತಾ ಇತ್ತು. ಏನಕ್ಕೆ ಅಂದ್ರೆ ಅಲ್ಲಿರೋರು ಮಾತ್ರ ಇಡಬೇಕು, ಡಿಫೆಂಡ್ ಮಾಡ್ಕೊಂಡು ಇಡಂಗಿಲ್ಲ. ಅಲ್ಲಿ ಯಾರಾದ್ರೆ ನೀರನ್ನು ಸೇವ್ ಮಾಡ್ಕೊಂತಾರೋ ಅವ್ರನ್ನ ಇಡಬೇಕು. ಅದೊಂದು ಕಾವ್ಯ ಮಿಸ್ಟೇಕ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಎಪಿಸೋಡಲ್ಲಿ. ಅದಾದ್ಮೇಲೆ ಅಷ್ಟ ಆಯ್ತು. ಆಲ್ಮೋಸ್ಟ್ ಆಲ್ ಎಪಿಸೋಡ್ಗಳೆಲ್ಲ ಬೋರಿಂಗೇ ಬರ್ತಾ ಇದೆ. ಇನ್ಮೇಲೆ ಎಲ್ಲ ಬೋರಿಂಗ್ ಇರುತ್ತೆ, ಬಿಟ್ಬಿಡಿ. ಏನಕ್ಕಂದ್ರೆ ಇವರೆಲ್ಲ ಈ ಕಾಮಿಡಿ ಎಲ್ಲ ತೋರ್ಸಲ್ಲ ನಮಗೆ, ಗಿಲ್ಲಿರ್ ಕಾಮಿಡಿ. ಅವಾಗ ಸ್ವಲ್ಪ ಬೋರ್ ಆಗುತ್ತೆ. ಬರೀ ಇವನೇ ಟ್ರೈ ಮಾಡ್ತಾ ಇದಾರೆ. ಯಾಕೆ ಕಾರಣ ಅಂದ್ರೆ ಮೇನ್ ಆಗಿ ಇರೋ ಫಿನಾಲ್ ಹತ್ರ ಬರ್ತಾಗ ಏನಾಗುತ್ತೆ ಅಂದ್ರೆ ಕೇವಲ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ, ಕೊನೆಗೆ ಇದಾಗಲ್ಲ. ಅಂದ್ರೆ ಈಗ ಪೋಟಿ ಮಧ್ಯೆ ಪೋಟಿ ಪೈಪೋಟಿ ಇದ್ರೆ ತಾನೆ ಒಳ್ಳೆ ಸ್ಕೋಪ್ ಬರೋದು, ಒಳ್ಳೆ TRP ಬರೋದು. ಅದಕ್ಕೋಸ್ಕರ ಯಾರನ್ನೂ ಎತ್ತಕ್ಕೆ ನೋಡ್ತಾರ, ಅಲ್ಲಿ ಯಾರು ಎದ್ದೇಳ್ತಾನೆ ಇಲ್ಲ ಅಂತ ಹೇಳ್ಬೋದು. ಎಪಿಸೋಡ್ ಹೀಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.